ವೀಕ್ಷಕರೇ, ನಮ್ಮ ವಿಡಿಯೋಗೆ ನಿಮಗೆ ಸುಸ್ವಾಗತ. ಮತ್ತೆ ಏನು ಗುರು ಬೆಳಗ್ಗೆನೇ ಜಗಳ ಮಾಡ್ತಾಯಿದ್ದಾರೆ. ಏನು ಜಗಳ ಅನ್ನೋದು ಈ ಬಿಗ್ ಬಾಸ್ ಮನೆಯಲ್ಲೇ ಸಿಕ್ಕಾಪಟ್ಟೆ ಆಗ್ತಾಯಿದೆ. ಈಗ ಮತ್ತೆ ವಿನಯ್, ಸಂಗೀತ, ತನಿಷಾ 3 ಜನ ಸೇರಿ ಜಗಳ ಮಾಡ್ಕೊತಾ ಇದ್ದಾರೆ. ಅಲ್ಲಿ ಬಿಗ್ ಬಾಸ್ ಒಂದು ಟಾಸ್ಕ್ ಕೊಡ್ತಾರೆ, ನೀರಲ್ಲಿ ಮುಳುಗಿ ಏಳಬೇಕು ಅಂತ. ನೀರಲ್ಲಿ ಮುಳುಗಿ ಏಳೋದಕ್ಕೆ ಯಾರಿಗೆ ತುಂಬ ಹೊತ್ತು ನೀರಲ್ಲಿ ಮುಳುಗಿ ಎದ್ದೇಳೋಕ್ಕಾಗತ್ತೆ ಅವ್ರನ್ನ ಚೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಆಗ ವಿನಯ್ ಅವರು ಅಲ್ಲಿ ವಿನಯ್, ಕಾರ್ತಿಕ್, ಸಂತೋಷ್ ಮತ್ತು ಮೈಕಲ್ 4 ಜನನ ಚೂಸ್ ಮಾಡ್ಕೊತಾರೆ. ಆಗ ಮತ್ತೆ ಸಂಗೀತ ಅವರು ಜಗಳನ ಸ್ಟಾರ್ಟ್ ಮಾಡ್ತಾರೆ, ಯಾಕೆ ನನ್ನ ಹೆಸರು ತೊಗೊಂಡಿಲ್ಲ ಅಂತ. ನಿನ್ನೆ ಸ್ವಾಮೀಜಿಯವರು ಕೂಡ ಒಂದು ಕಡೆ ಹೇಳ್ತಾಯಿದ್ರು, ಏನಮ್ಮ ಎಲ್ಲದರಲ್ಲೂ ಮೊದಲು ಬರಬೇಕು ಅಂತ ಆಸೆನಾ ಅಂತ. ಯಾಕೆಂದರೆ ಅಲ್ಲಿ ಜಾತಕ ಕೇಳೋವಾಗ ಸಂಗೀತ ಅವರೇ ಮೊದಲು ಬಂದು ಕೂತ್ಕೊಳ್ತಾರೆ. ಆವಾಗ ಅಲ್ಲಿ ಗುರೂಜಿ ಕೂಡ ಅದನ್ನೇ ಹೇಳ್ತಾರೆ, ಏನು ಎಲ್ಲದರಲ್ಲೂ ಮೊದಲು ಬರಬೇಕಂತ ಬರ್ತಾಯಿದ್ದೀರಾ, ಬನ್ನಿ ಕೂತ್ಕೊಳ್ಳಿ ಅಂತ. ಅದೇ ರೀತಿಯಲ್ಲೇ ಸಂಗೀತ ಅವರು ಎಲ್ಲೋ ಒಂದು ಕಡೆ ಎಲ್ಲದರಲ್ಲೂ ತಮ್ಮ ಹೆಸರು ಇರಬೇಕು, ಎಲ್ಲದರಲ್ಲೂ ನಾನೇ ಮೇಲಿರಬೇಕು ಅಂತ ಯಾವುದರಲ್ಲಿ ಅವ್ರ ಹೆಸರನ್ನು ಕೆಳಗೆ ಬಿಟ್ಟರೂ ಕೂಡ ಅಲ್ಲಿ ಬಂದುಬಿಡ್ತಾರೆ. ಅಂದರೆ ಅವ್ರಿಗೆ ತುಂಬಾ ಆಪರ್ಚುನಿಟಿ ಸಿಕ್ಕಿದೆ. ಸಂಗೀತ ಅವ್ರಿಗೆ ಆಪರ್ಚುನಿಟಿ ಸಿಕ್ಕಿಲ್ಲ ಅಂತ ಹೇಳೋಕ್ಕಾಗಲ್ಲ. ಏನೇ ಜಗಳ ಇರ್ಬೋದು, ಮನೆ ಅವ್ರ ಜೊತೆ ಜಗಳ ಮಾಡಿಕೊಂಡ್ರು ಸಂಗೀತ ಅವ್ರಿಗೆ ಸಾಕಷ್ಟು ಆಪರ್ಚುನಿಟಿಗಳು ಸಿಕ್ಕಿದೆ. ಎಲ್ಲ ಟಾಸ್ಕಲ್ಲೂ ಅವ್ರು ಆಡಿದ್ದಾರೆ, ಲೀಡರ್ ಆಗಿ ಮಾಡಿದ್ದಾರೆ, ಉಸ್ತುವಾರಿಯಾಗಿ ಮಾಡಿದ್ದಾರೆ. ಆದರೂ ಕೂಡ ಒಂದು ಟಾಸ್ಕಲ್ಲಿ ಅವ್ರ ಹೆಸರು ಇಲ್ಲ ಅಂದರೆ ಅಲ್ಲಿ ಸಂಗೀತ ಅವರು ಜಗಳ ಮಾಡೋದಕ್ಕೆ ಬಂದುಬಿಡ್ತಾರೆ ಅಂತ ಅನಿಸುತ್ತೆ. ಸೊ ಅಲ್ಲಿ ತನಿಷಾ ಅವರು ಕೂಡ ಕೇಳ್ತಾ ಇದ್ದಾರೆ, ಏನು ನೀವು ಕೊಟ್ಟಿರೋ ಟಾಸ್ಕ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ. ಅದು ಅವರು ಸಂಗೀತ ಅವರನ್ನೇ ಕೇಳ್ತಾ ಇದ್ದಾರೆ ಅಂತ ಅಂದ್ಕೊಳ್ತೀನಿ. ಸೊ ತನಿಷಾ ಅವರು ನಿನ್ನೆ ಕೂಡ ಸಂಗೀತ ಮತ್ತು ಕಾರ್ತಿಕ್ ಅವರನ್ನು ಟಾಸ್ಕಿಂದ ಹೊರಗಡೆ ಇಟ್ಟಿದ್ರು. ಸೊ ಈಗೂ ಕೂಡ ಅವರು ಎಲ್ಲೋ ಒಂದು ಕಡೆ ಮತ್ತೆ ಸಂಗೀತ ಅವ್ರ ಜೊತೆ ಬಿರುಕು ಮೂಡ್ತಾ ಇದೆ ಅಂತ ಅನಿಸುತ್ತೆ. ಬಹುಶಃ ವುಮೆನ್ ಕಾರ್ಡನ್ನು ಪ್ಲೇ ಮಾಡಿದ್ರೆ ಹೊರಗಡೆ ಓಟ್ ಬರುತ್ತೆ ಅಂತ ಅಂದ್ಕೊಂಡ್ಬಿಟ್ರೆ ಸಂಗೀತ ಅವರು. ಯಾವಾಗಲೂ ವುಮೆನ್ ಅನ್ನೋದು ಒಂದು ಶಕ್ತಿ, ಅದು ಬಲಹೀನತೆ ಅಲ್ಲ. ಯಾಕೆ ಅಂದರೆ ಬರೀ ಓಟ್ಗೋಸ್ಕರ ಅಲ್ಲಿ ಅವರು ಹೊರಗಡೆ ವುಮೆನ್ ಅಂತ ಮಾತಾಡ್ತಾ ಇದ್ದಾರೆ. ಈ ಹೊರಗಡೆ ಇರೋವಂಥ ವುಮೆನ್ಸನ್ನು ಪುಟ್ ಡೌನ್ ಮಾಡ್ತಾ ಇದ್ದಾರೆ ಸಂಗೀತ ಅವರು ಅಂತ ಅನಿಸುತ್ತೆ. ಸೊ ತುಂಬ ಜನ ಸಪೋರ್ಟ್ ಮಾಡ್ಬೋದು ಸಂಗೀತ ಅವ್ರಿಗೆ. ಸಾರಿ, ನಿಜಕ್ಕೂ ವುಮೆನ್ ಅನ್ನೋದು ಒಂದು ವಿಕ್ಟಿಮ್ ಕಾರ್ಡ್ ಅಲ್ಲ. ವುಮೆನ್ ಅನ್ನೋದು ಬಲ, ಅದು ಬಲನೂ ಹೊರತು ಬಲಹೀನತೆ ಅಲ್ಲ. ಅದನ್ನು ಇಟ್ಕೊಂಡು ನಾನು ವುಮೆನ್ ಅನ್ನೋ ಕಾರಣಕ್ಕೆ ಅಲ್ಲಿ ಅವರು ಮಾತಾಡಿದ ಮಾತ್ರಕ್ಕೆ ಅಂದರೆ ತುಂಬ ಜನ ಅನ್ಕೊಬೋದು ಏನಂತ, ಅಲ್ಲಿ ಅವರು ವುಮೆನ್ ಅಂತ ಅವರನ್ನು ಎಲ್ಲೂ ಸೈಡ್ ಲೈನ್ ಮಾಡಿಲ್ಲ. ವುಮೆನ್ ಅಂತ ಅವ್ರಿಗೆ ತುಂಬ ಸಲ ಅವಕಾಶ ಕೊಟ್ಟಿದ್ದಾರೆ, ಎಲ್ಲ ಟಾಸ್ಕ್ಗಳಲ್ಲಿ ಅವರು ಆಡಿದ್ದಾರೆ. ಪದೇ ವುಮೆನ್ ಕಾರ್ಡನ್ನು ವಿಕ್ಟಿಮ್ ಕಾರ್ಡಾಗಿ ಅಲ್ಲಿ ಅವರು ಬಳಸ್ತಾ ಇದ್ದಾರೆ ಅಂತಲೇ ಅನಿಸುತ್ತೆ. ಅವರ ಅಭಿಮಾನಿಗಳು ಹೇಳ್ಬೋದು, ಇಲ್ಲ ಅವರು ಹಾಗೆ ಹೀಗೆ ಅಂತ. ಬಟ್ ಏನೇ ಆದರೂ ವುಮೆನ್ ಅನ್ನೋ ಒಂದು ಪದ ಏನಿದೆ, ನಾನು ಅಲ್ಲಿ ಎಲ್ಲರಿಗೂ ಕೂಡ ಸಮನಾದ ಇದಿದೆ. ಅಲ್ಲಿ ಶ್ರುತಿ ಅವರು ಗೆದ್ದಿದ್ದಾರೆ ಕೂಡ ಒಂದು ಸೀಸನ್ನಲ್ಲಿ. ಯಾವಾಗಲೂ ಬಿಗ್ ಬಾಸ್ ಮನೆಯಲ್ಲಿ ಹುಡುಗಿರಿಗೆ ಅಲ್ಲಿ ಬೆಲೆ ಇಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ. ಸಂಗೀತ ಅವ್ರಿಗೂ ಕೂಡ ತುಂಬ ಸಾಕಷ್ಟು ಆಪರ್ಚುನಿಟಿಗಳು ಸಿಕ್ಕಿದೆ. ಅಂದರೆ ಎಲ್ಲೋ ಒಂದು ಕಡೆ ಸಂಗೀತ ಅವರು ಪದೇ ವುಮೆನ್ ಕಾರ್ಡನ್ನು ಬಳಸಿ ತಾವು ಮೇಲೆ ಬಂದುಬಿಡ್ಬೋದು ಅಂತ ಅಂದ್ಕೊಂಡ್ರೆ ಅದು ತಪ್ಪಾಗತ್ತೆ. ನಾವೇನು ಸಂಗೀತ ಅವರು ಆಟ ಆಡ್ತಾ ಇಲ್ಲ ಅಂತ ಹೇಳ್ತಲ್ಲ. ಸಂಗೀತ ಅವರು ಸಾಕಷ್ಟು ತುಂಬಾ ಚೆನ್ನಾಗಿ ಆಡಿದ್ದಾರೆ, ಅವರು ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ. ಬಟ್ ವುಮೆನ್ ಕಾರ್ಡನ್ನು ಯೂಸ್ ಮಾಡೋದಿದೆಯಲ್ಲ, ಅದು ನಿಜಕ್ಕೂ ಸರಿ ಅಲ್ಲ. ಸೊ ಯಾಕಂದರೆ ಅಲ್ಲಿ ವಿನಯ್ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ, ವುಮೆನ್ ಅನ್ನೋ ಪದ ಇಲ್ಲಿ ಯಾಕೆ ಆವಾಗವಾಗ ಬರ್ತಾ ಇದೆ ಅಂತ. ತನಿಷಾ ಅವರು ಸಾಕಷ್ಟು ಗೇಮ್ಗಳನ್ನು ಆಡಿದ್ದಾರೆ. ಹಂಗೆ ನೋಡಿದ್ರೆ ನಮ್ರತಾ ಅವರು ಸಾಕಷ್ಟು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ತನಿಷಾ ಅವರು ಕ್ಯಾಪ್ಟನ್ ಆಗಿದ್ದಾರೆ, ನಮ್ರತಾ ಅವರು ಕ್ಯಾಪ್ಟನ್ ಆಗಿದ್ದಾರೆ. ಸಂಗೀತ ಅವರು ಕೂಡ ಸಾಕಷ್ಟು ಆಪರ್ಚುನಿಟಿಗಳು ಸಿಕ್ಕಿದೆ. ಅಲ್ಲಿ ನೋಡಿ, ಈಗ ಆಪರ್ಚುನಿಟಿ ಸಿಗೋವಾಗ ಅಲ್ಲಿ ಜಗಳ ಮಾಡಿನೇ ಆಪರ್ಚುನಿಟಿ ತಗೊಬೇಕಂತಿಲ್ಲ. ಈಗ ಪ್ರತಾಪ್ ಅವರು ಇದ್ದಾರೆ, ಅವರೆಲ್ಲೂ ಕೂಡ ಈ ಥರ ನನಗೆ ಅಂತ ಜಗಳ ಮಾಡೋಲ್ಲ. ಸಿಕ್ಕ ಆಪರ್ಚುನಿಟಿಯನ್ನು ಸರಿಯಾಗಿ ಬಳಸ್ಕೊಂಡು ಅದರಲ್ಲಿ ಮೇಲೆ ಬರೋದಿದೆಯಲ್ಲ. ನೆನ್ನೆ ಕೂಡ ನಮ್ರತಾ ಅವರು ಪಾಪ ಅವ್ರಿಗೆ ಪಾರ್ಟಿಗೆ ಅವಕಾಶ ಸಿಗಲಿಲ್ಲ, ಅವ್ರು ಒಳಗಡೆಯಿಂದನೇ ಡ್ಯಾನ್ಸ್ ಮಾಡ್ತಾಯಿದ್ರು. ಏನೋ ಒಂದು ಮಾಡಬೇಕು, ಅಲ್ಲಿ ಸಿಕ್ಕ ಅವಕಾಶಗಳನ್ನು ಬಳಸ್ಕೋಬೇಕು. ಮತ್ತೊಮ್ಮೆ ರಾಕಿಂಗ್ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಅಲ್ಲಿ ಪ್ರತಾಪ್ ಅವರು ಸಂಗೀತ ಅವ್ರ ಜೊತೆಯಲ್ಲಿ ಸೇರಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಈ ರೀತಿ ಆಪರ್ಚುನಿಟಿನಲ್ಲೇ ಸಂಗೀತ ಅವ್ರಿಗೆ ಫ್ಯಾನ್ಸ್ಗಳು ಜಾಸ್ತಿ ಆಗಿರೋದು. ಸಂಗೀತ ಅವರು ಕೂಡ ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾರೆ, ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ, ಅದರಲ್ಲಿ 2 ಮಾತೇ ಇಲ್ಲ. ಬಟ್ ಎಲ್ಲೋ ಒಂದು ಕಡೆ ಜಗಳ ಅಂತ ಬಂದಾಗ ಮಾತ್ರ ಅವರು ಸ್ವಲ್ಪ ಅಂದರೆ ಓಟ್ಗೋಸ್ಕರ ಅಲ್ಲಿ ಅಗ್ರೆಸಿವ್ ಆಗ್ತಾರ, ಅಥವಾ ಅವರು ಬಳಸುವಂಥ ಪದಗಳು ಏನಿದೆ ಅದು ಸ್ವಲ್ಪ ಓಟ್ಗೋಸ್ಕರನೇ ಬಳಸ್ತಾರೆ ಅನ್ನೋ ಥರ ಒಂದು ಇದನ್ನು ಕೊಡುತ್ತೆ. ಅದನ್ನೇ ಬಿಟ್ಟರೆ ಸಂಗೀತ ಅವರು ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ. ಸೊ ಅವರಿಗೆ ತುಂಬ ಜನ ಅಭಿಮಾನಿಗಳಿದ್ದಾರೆ. ಅವ್ರನ್ನ ಲೇಡಿ ಸೂಪರ್ ಸ್ಟಾರ್ ಅಂತಾರೆ, ಸೊ ಲೇಡಿ ವಿನ್ನರ್ ಅಂತಾರೆ. ಆ ರೀತಿ ಕಮೆಂಟ್ಸ್ಗಳು ಸಂಗೀತ ಅವ್ರಿಗೆ ತುಂಬಾ ಬರ್ತಾ ಇದೆ. ಅವ್ರಿಗೆ ಸಿಕ್ಕಾಪಟ್ಟೆ ಅಭಿಮಾನಿಗಳಿದ್ದಾರೆ. ಸೊ ಅಂಥ ಅಭಿಮಾನಿಗಳು ತುಂಬಾ ಇರೋದ್ರಿಂದ ಸಂಗೀತ ಅವರು ಕೂಡ ಒಳಗಡೆ ತುಂಬ ಚೆನ್ನಾಗಿ ಆಡಬೇಕು. ಅವ್ರನ್ನ ಅಲ್ಲಿ ಪ್ರತಿನಿಧಿಸ್ತಾ ಇದ್ದಾರೆ. ಅವರು ಅಲ್ಲಿ
ಒಂದು ಸ್ತ್ರೀಯನ್ನು ಪ್ರತಿನಿಧಿಸಿ ಅಲ್ಲಿ ಆಡ್ತಾ ಇರೋದ್ರಿಂದ ಅವರು ಕೂಡ ತುಂಬ ಜವಾಬ್ದಾರಿಯುತವಾಗಿ ಆಡಬೇಕಾಗತ್ತೆ. ನೋಡೋಣ, ಈ ಸರ್ತಿ ತುಂಬ ಜನ ಕಮೆಂಟ್ ಸೆಕ್ಷನಲ್ಲಿ ಹೇಳ್ತಾರೆ ಲೇಡಿ ವಿನ್ನರ್ ಆಗ್ತಾರೆ ಅಂತ. ಪ್ರತಾಪ್ ಅವ್ರಿಗೆ ಸೋಷಿಯಲ್ ಮೀಡಿಯಾದಲ್ಲಂತೂ ತುಂಬಾ ಸಪೋರ್ಟ್ ಇದೆ. ನಮ್ಮ ಚಾನಲ್ನಲ್ಲಿ ಕಮೆಂಟ್ಸ್ ಅಂತ ನಾನು ಹೇಳ್ತಾ ಇಲ್ಲ, ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹೋಗಿ ನೋಡಿದ್ರೆ, ಎಲ್ಲೇ ಹೋಗಿ ನೋಡಿದ್ರು ಕೂಡ ಅವ್ರಿಗೆ ಸಿಕ್ಕಾಪಟ್ಟೆ ಫ್ಯಾನ್ ಫಾಲೋವರ್ಸ್ ಇದ್ದಾರೆ. ಸಾಕಷ್ಟು ವೀಡಿಯೋಗಳು ಅಪ್ಲೋಡ್ ಆಗ್ತಾಯಿದೆ. ಅವ್ರ ಹೆಸರಿನಲ್ಲೇ ಸಿಕ್ಕಾಪಟ್ಟೆ ಫ್ಯಾನ್ ಪೇಜಸ್ ಇದೆ. ಮತ್ತೊಂದು ಕಡೆ ಅವರ ವಿರುದ್ಧವಾಗಿ ಕೂಡ ಸಾಕಷ್ಟು ಚಾನಲ್ಗಳು ವೀಡಿಯೋಗಳನ್ನು ಹಾಕ್ತಾಯಿದೆ. ಅವರು ಜನರನ್ನು ಯಾಮಾರಿಸ್ತಾ ಇದ್ದಾರೆ, ಮತ್ತೊಂದು ಸರ್ತಿ ಕಾಗೆ ಹಾರಿಸ್ತಾ ಇದ್ದಾರೆ ಅಂತ ಅವರ ವಿರುದ್ಧವಾಗಿ ವಿಡಿಯೋ ಹಾಕುವಂಥ ಚಾನಲ್ಗಳು ಕೂಡ ತುಂಬ ಇದೆ. ಸೊ ಅವರನ್ನು ಮತ್ತೆ ಟಾರ್ಗೆಟ್ ಮಾಡ್ತಾರೆ. ಸೊ ಇಲ್ಲಿ ಯಾವುದು ನಿಜ, ಅವರು ತಪ್ಪು ಮಾಡಿದ್ರೋ ಸರಿ ಮಾಡಿದ್ರೋ ಅನ್ನೋದಕ್ಕಿಂತ ಇದು ಒಂದು ಬಿಗ್ ಬಾಸ್ ಶೋ. ಈ ಬಿಗ್ ಬಾಸ್ ಶೋನಲ್ಲಿ ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ. ಬಿಗ್ ಬಾಸ್ ಶೋ ಒಳಗಡೆ ಅವರು ಗೆಲ್ಲೋದಕ್ಕೆ ಎಲ್ಲ ಅರ್ಹತೆಗಳು ಇದೆ. ಸೊ ಅವರು ತುಂಬ ಸಾಕಷ್ಟು, ಅಂದರೆ ಯಾವುದೋ ಒಂದು ಹಳೆ ವಿಚಾರವನ್ನು ಇಟ್ಕೊಂಡು ಅವರು ಬಿಗ್ ಬಾಸ್ ಶೋ ಗೆಲ್ಲಬಾರ್ದು ಅಂತ ಹೇಳೋದನ್ನು ನಾನು ಒಪ್ಕೊಳ್ಳೋದಿಲ್ಲ. ಸೊ ಬಿಗ್ ಬಾಸ್ ಶೋವನ್ನು ಬಿಗ್ ಬಾಸ್ ಶೋ ಆಗಿ ನೋಡಬೇಕಾಗತ್ತೆ. ಅವರು ಮಾಡಿದ್ದೇನೇ ಇದ್ರೂ ಅದು ಹೊರಗಡೆ, ಸೊ ಅಲ್ಲಿ ಅದು ಬೇರೆ ರೀತಿಯಲ್ಲೇ ಬರುತ್ತೆ. ಸೊ ಈ ಬಿಗ್ ಬಾಸ್ ಶೋನಲ್ಲಿ ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ. ಸೊ ಜನ ಅವರನ್ನು ಇಷ್ಟಪಟ್ಟಿದ್ದಾರೆ, ಅದಕ್ಕೆ ನಾವು ಬೆಲೆ ಕೊಡಲೇಬೇಕು.